ನಾವೀಗ ತ್ರಿವೇಣಿ ಸಂಗಮಕ್ಕೆ ಬರ್ತಾ ಇದೀವಿ. ತ್ರಿವೇಣಿ ಸಂಗಮದಲ್ಲಿ ಇನ್ನೊಂದು ಕೆಲವೇ ಕ್ಷಣದಲ್ಲಿ ರೀಚ್ ಆಗ್ತೀವಿ. ನೋಡ್ತಾ ಇದ್ದೀರಾ ನೀವು ಆ ಭಾಗದಲ್ಲಿ, ಅಲ್ಲೇ ತ್ರಿವೇಣಿ ಸಂಗಮ. ಈಗ ಎಲ್ಲರೂ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಬರ್ತಾ ಇದ್ದಾರೆ. ಬಹುಶಃ ಈ ಒಂದು ಭಾಗದಲ್ಲಿ ನೋಡ್ತಾ ಇರೋ ನಿಮಗೆ ಸುಮಾರು 1200ರಿಂದ 1500 ಬೋಟ್ಗಳು ಕಾಣಸಿಗುತ್ತೆ. ಯಾಕೆಂದ್ರೆ ಇದೇ ಜಾಗ ಅಂದ್ರೆ ಈ ತ್ರಿವೇಣಿ ಸಂಗಮದ ಸ್ನಾನಘಟ್ಟ. ಇಲ್ಲಿ ಎಲ್ಲರೂ ಕೂಡ ದೋಣಿ ಮಾಡಿ 3 ನದಿಗಳು ಸೇರುವಂತಹ ಜಾಗ, ಗಂಗಾ, ಯಮುನೆ ಮತ್ತು ಸರಸ್ವತಿ. 3 ನದಿಗಳು ಇಲ್ಲಿ ಸೇರ್ತವೆ ಅನ್ನುವಂತ ಒಂದು ನಂಬಿಕೆ ಇದೆ. ಹೀಗಾಗಿ ಎಲ್ಲರೂ ಕೂಡ ಸ್ನಾನವನ್ನ ಮಾಡ್ತಾ ಇದ್ದಾರೆ. ಹೀಗಾಗಿ ನಾವೀಗ ತಲುಪ್ತಾ ಇರುವಂತಹ ಈ ತ್ರಿವೇಣಿ ಸಂಗಮದ ಘಾಟ್ ವ್ಯವಸ್ಥೆ ಹೇಗೆ ಎಲ್ಲರೂ ಕೂಡ ಒಟ್ಟಾಗಿ ಬಂದು ಸೇರ್ತಾರೆ. ಅಂದ್ರೆ ಅರೇಲ್ ಘಾಟ್ ಇರ್ಬೋದು, ಜೊತೆಗೆ ಈ ಕೋಟೆ ಏನಿದೆ ಇಲಹಾಬಾದ್ ಕೋಟೆ ಇರ್ಬೋದು, ಆ ಭಾಗದಿಂದ ಇರ್ಬೋದು, ಅಥವಾ ಕಾಳಿಘಾಟ್ ಅಂತಾನೂ ಕೂಡ ಇದೆ. ಆ ಭಾಗದಿಂದ ಬರುವಂತ ಭಕ್ತಾದಿಗಳೇನಿದ್ದಾರೆ ಅಲ್ಲಿ ಬೋಟ್ ಹೌಸ್ ಅಥವಾ ಬೋಟ್ ಕ್ಲಬ್ ಅಂತಾರಂತ, ಅಲ್ಲಿಂದ ಬೋಟ್ ಅನ್ನ ಬಾಡಿಗೆಗೆ ತೆಗೆದುಕೊಂಡು ನೇರವಾಗಿ ಈ ತ್ರಿವೇಣಿ ಸಂಗಮಕ್ಕೆ ಬರ್ತಾರೆ. ಇಲ್ಲಿ ಬಂದು ಒಂದು ಸ್ನಾನ ಮಾಡೋದ್ರ ಜೊತೆಗೆ ಇಲ್ಲಿ ಗಂಗಾ ಪೂಜೆಯನ್ನು ಕೂಡ ಕೆಲವರು ಮಾಡ್ತಾ ಇದ್ದಾರೆ. ಹೀಗಾಗಿ ನೋಡ್ತಾ ಇದ್ದೀರಾ, ನಾವೀಗ ತ್ರಿವೇಣಿ ಸಂಗಮದತ್ತ ಬರ್ತಾ ಇದೀವಿ. ತ್ರಿವೇಣಿ ಸಂಗಮದ ಏನು ಅಲ್ಲಿ ಬ್ಯಾರಿಕೇಡಿಂಗ್ ಏನಿದೆ ಅಲ್ಲಿ ತಲುಪ್ತಾ ಇದೀವಿ. ಹೆಚ್ಚಿನ ಸಂಖ್ಯೆಯಲ್ಲಿ ಜನರು ಬಂದಿದ್ದಾರೆ. ಇವತ್ತು ಕೊನೆಯ ದಿನ ಆಗಿರುವಂತಹ ಹಿನ್ನೆಲೆಯಲ್ಲಿ ಎಲ್ಲರೂ ಬಂದು ಸ್ನಾನವನ್ನ ಮಾಡಿ ಅನಂತರ ಇಲ್ಲಿಂದ ಮುಂಭಾಗಕ್ಕೆ ತೆರಳುತ್ತಾರೆ. ಒಟ್ಟಿನಲ್ಲಿ ಈ ಒಂದು ಸಂಗಮದ ಪ್ರದೇಶವನ್ನ ನಿಮಗೆ ತೋರಿಸ್ತಾ ಇದ್ದೀನಿ, ಹೇಗಿದೆ, ಯಾವ ತರ ಇದೆ. ಇಲ್ಲಿ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತಾದಿಗಳು ಬರ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಎಲ್ಲರೂ ಕೂಡ ಇಲ್ಲಿ ಬಿಗಿ ಬಂದೋಬಸ್ತ್ ಕೂಡ ಮಾಡಲಾಗಿದೆ. ಈಗಾಗಲೇ ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಬಂದಿರುವಂತಹ ಹಿನ್ನೆಲೆಯಲ್ಲಿ ಅವರನ್ನ ಕಂಟ್ರೋಲ್ ಮಾಡುವಂತಹ ನಿಟ್ಟಿನಲ್ಲೂ ಕೂಡ ಈಗ ಸಾಕಷ್ಟು ಕಷ್ಟಪಡುವಂತಹ ಪರಿಸ್ಥಿತಿ ಅಧಿಕಾರಿಗಳಿಗೆ. ಹಾಗಾಗಿ ಒಬ್ಬೊಬ್ಬರನ್ನೇ ಒಂದೊಂದಾಗೆ ಈಗ ಜನಗಳನ್ನ ಬಿಡ್ತಾ ಇದ್ದಾರೆ. ಇನ್ನು ಮುಂದೆ ಹೋದ್ರೆ ಬೇರೆ ಬೇರೆ ಭಾಗ ಕೂಡ ಹೋಗ್ಬೋದು. ಇನ್ನೇನು ತ್ರಿವೇಣಿ ಸಂಗಮದಲ್ಲಿ ಹೇಗಿರುತ್ತೆ ಅಲ್ಲಿನ ದೃಶ್ಯವನ್ನು ಕೂಡ ನಾವು ನಿಮಗೆ ತೋರಿಸುವಂತ ಪ್ರಯತ್ನ ಮಾಡ್ತೀವಿ. ಪ್ರಯಾಗ್ರಾಜ್ನಿಂದ ಪ್ರಮೋದ್, ಟಿವಿ9.